ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್‌ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವಿಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡ್ಬೇಕನ್ನಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ. ಸರ್, ಹೇಳಿ. ನಮಗೊಂದು ಮಾರುತಿ ಸುಜುಕಿ ಓಮಿನಿ ವ್ಯಾನು ಗಾಡಿ ಹಾಕಿದ್ರಲ್ಲ ಸೇಲ್ಗಿದೆ ಅಂತ. ಹ್ಞೂ ಸರ್. ಏನೈತ್ರಿ ಮಾಡಲ್ಲು? 2007 ಸರ್. 7 ಮಾಡಲ್ ಐತ್ರಿ? ಹಾಂ. ಓಕೆ. ತಾವು ಗಾಡಿಗೆ ಓನರ್ ಎಷ್ಟಾಗಿದ್ದೀರಾ? ನಾನು 4th ಓನರ್. ಗಾಡಿ ಇವಾಗ ಯಾರು ತೊಗೋತಾರೆ ಅವರು 5ನೇ ಓನರ್ ಆಗ್ತಾರೆ. ಹಾಂ, ಅವ್ರು 5ನೇ ಓನರ್ ಆಗ್ತಾರೆ. ಓಕೆ. ಸರ್, ರನ್ನಿಂಗ್ಲಿ ಎಷ್ಟಾಗೈತೆ ರೀ ಕಿಲೋಮೀಟ್ರು? 1,00,000 ಮೇಲೆ 17,000 ಆಗಿದೆ ಸರ್. ಮೀಟ್ರ್ ಚಲ್ತಿಯಲ್ಲಿ ಐತ್ರಿ? ಹಾಂ, ರನ್ನಿಂಗ್ನಲ್ಲಿ ಐತೆ ಮೀಟ್ರ್. ಓಕೆ. ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ? ಫ್ರಂಟು ಬ್ಯಾಕ್ ಸೈಡ್ ಸ್ಟೇಪ್ನಿ 5 ಟೈರ್ ಕೂಡ? ಸ್ಟೆಪ್ನಿ ಇಲ್ಲ ಸರ್, ಅದು ಟೈರು ಹಿಂದ್ಗಡೆ ಚೆನ್ನಾಗಿದೆ ಸರ್, ಒಂದು 50% ಅದಾವೆ. ಹ್ಞೂ. ಮುಂದ್ಗಡೆದ ಒಂದು ಹೊಸದು, ಒಂದು ಹಳೇದು ಸರ್. ಒಂದಷ್ಟು ಚೇಂಜ್ ಮಾಡ್ಕೊಳಕ್ಕೆ ಅಷ್ಟೇ ಟೈರ್. ಓಕೆ. ಇರೋದು 4 ಟೈರ್, ಸ್ಟೇಪ್ನಿ ಒಂದಿಲ್ಲ. ಹಿಂದ್ಗಡೆ ಏನೈತೆ 60% ತನಕ ಟೈರ್ ಐತ್ರಿ. ಮುಂದ್ಗಡೆ ಒಂದು ಹೊಸದು ಹಾಕ್ಸಿದ್ರೆ ಇರೋದ್ರಾಗ ಇನ್ನೊಂದು ಟೈರ್ ಮುಂದ್ಗಡೆದು ಹೊಸದು ಹಾಕ್ಸೋಬೇಕು ಗಾಡಿ ತೊಗೊಂಡವರು. ಹ್ಞೂ ಸರ್, ಸ್ಟೆಪ್ನಿ ಓಕೆ. ಐತೆ ಆದರೆ ಇದು ಐತೆ ಸರ್, ಟೈರ್ ಇಲ್ಲ. ಹೌದ್ರಾ? ವೀಲ್ ಐತೆ. ಓಕೆ ಸರ್. ಇನ್ನು ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪಲ್ಲಿ ಯಾವ ಥರ ಇಟ್ಟಿದ್ದೀರಾ ತಾವು? ಸರ್ ಗಾಡಿ ಕಂಡೀಷನ್ ನಂಬರ್ 1 A1 ಆಗೈತೆ ಸರ್. ಹ್ಞೂ. MP5 ಇಂಜಿನ್. ಓಕೆ. ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ಟಿಂಕರ್ ಕೆಲಸಗಳು ಅದಾವೆ. ಸಣ್ಣ ಪುಟ್ಟ ಟಿಂಕರಿಂಗ್ ಕೆಲಸ ಐತ್ರಿ? ಸಣ್ಣ ಪುಟ್ಟ ಐತೆ ಸರ್, ಟಿಂಕರ್ ಕೆಲಸಗಳು ಇದಾವೆ. ಹ್ಞೂ. ಇಂಜಿನ್ ಮಾತ್ರ A1 ಇಂಜಿನ್. ಓಕೆ. ಶಿವ್ಡ್ ಇಂಜನ್ ಐತ್ರಿ? ಹಾಂ. ಓಕೆ. ಮೇಜರಾಗಿ ಆಕ್ಸಿಡೆಂಟ್ ಆಗೋದು, ಗಾಡಿ ಮೇಲೆ ಕೇಸಸ್, ಓವರ್ ಜಂಪ ಈ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ ರೀ? ನಿಮ್ಮ ಕೈಯಲ್ಲಿ ಮಾತ್ರ ಶುದ್ಧ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ? ಹಾಂ, ಇದು ಕೇಸಿಂಗ್ ಗೀಸಿಂಗ್ ಏನಿಲ್ಲ. ಓಕೆ. ಸರ್, 5 ಸೀಟರ್ ವೆಹಿಕಲ್ ಐತ್ರಿ? 7+1 8 ಸೀಟರ್ ಐತ್ರಿ ಅದು? 5 ಸೀಟರ್ಸ್. ಓಕೆ. LPG CNG ಏನಾದರೂ ಫಿಟ್ನೆಸ್ ಮಾಡಿಸಿದ್ರೆ ಪ್ಯೂರ್ ಪೆಟ್ರೋಲ್ ಮಾತ್ರನಾ? ಸ್ವಲ್ಪ ಪೆಟ್ರೋಲು, LPG ಎರಡು ಇದೆ, ಆರ್ ಸಿ ಕಡೆಯಲ್ಲ ಇದೆ ಅದು. ಓಕೆ. ಎರಡು ಕೂಡ ತಾವು ರನ್ನಿಂಗಲ್ಲಿ ಇಟ್ಟಿದ್ದೀರಾ? ಹಾಂ. ಓಕೆ. ಸರ್, ಬೆಂಪರ್ ಆಗಿರ್ಬೋದು, ಕ್ಯಾರಿಯರು, ಫಿಟ್ನೆಸ್ಸು ಎಕ್ಸ್ಟ್ರಾ? ಅದು ಕ್ಯಾರಿಯರ್ ಐತೆ ಕಬ್ಬಿಣದ್ದು, ಬಂಪರ್ ಇಲ್ಲ. ಹೌದ್ರಾ? ಕ್ಯಾರಿಯರ್ ಮೇಲೆ ಐತೆ. ಮ್ಯೂಸಿಕ್ ಸಿಸ್ಟಮ್ ಮತ್ತೆಲ್ಲ ಹಾಕ್ಸಿರಾ? ಸಿಸ್ಟಮ್ ಅಂದ್ರೆ ಅದೇ ಮಾಮೂಲಿ ಸಿಸ್ಟಮ್ ಐತೆ, ಏನು ಸಬ್ ವೂಫರ್ ಆ ಥರ ಏನಿಲ್ಲ. ಓಕೆ. ಮಾಮೂಲಿ ಅದು ಇದ್ದಷ್ಟಾಗ ಮಾಮೂಲಿ ಸಿಸ್ಟಮ್ ಐತ್ರಿ? ಹಾಂ, ಮಾಮೂಲಿ ಸಿಸ್ಟಮ್ ಐತೆ. ಓಕೆ. ಸೀಟ್ ಕುಷನ್ನು ಕೆಳಗಡೆ ಮ್ಯಾಟಿಂಗ್ ಆಗಿರ್ಬೋದು ಎಲ್ಲ ಕರೆಕ್ಟಲ್ಲಿ ಐತಲ್ರಿ? ಪರ್ಫೆಕ್ಟ್ ಫುಲ್? ಮ್ಯಾಟ್ ಗೀಟ್ ಎಲ್ಲ ಐತೆ. ಓಕೆ. ಸರ್, ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸು ತಾವು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್ FC 2028 6ನೇ ತಿಂಗಳವರೆಗೆ ಐತೆ. ಹ್ಞೂ. ಇನ್ಸೂರೆನ್ಸ್ ಇದು ಒಂದು 3 ತಿಂಗಳು ಡ್ಯೂ ಆಗುತ್ತೆ. ಡ್ಯೂ ಆಗೈತ್ರಾ ಈಗ? ತಿಂಗಳು ಡ್ಯೂ ಆಗುತ್ತೆ. ಓಕೆ. ಏನು ನೀವೇ ಕಟ್ಕೊಡ್ತೀರಾ, ಏನು ಗಾಡಿ ತೊಗೊಂಡ್ರೆ ಕಟ್ಕೋಬೇಕಾ ಇನ್ಸೂರೆನ್ಸ್? ಅದು ಅವರು ತಗೊಂತಾರಲ್ಲ ಸರ್, ಅದ್ರ ಮೇಲೆ ಇದಾಕತ್ತೆ. ರೇಟ್ ಮ್ಯಾಗೆ ಇದು ಮಾಡ್ತೀರಾ ಗಾಡಿ ತೊಗೊಳಕ್ಕೆ ಬಂದಾಗ? ಹ್ಞೂ. ಓಕೆ. ಇವಾಗ ನೀವು ವೆಹಿಕಲ್ ತೊಗೊಂಡ್ರು ಏನೂ ಒಂದು ರೂಪಾಯಿದಷ್ಟು ಅವ್ರಿಗೆ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ. ಆರಾಮಾಗಿ ತೊಗೊಂಡ್ಬಿಟ್ಟು ಫ್ಯಾಮಿಲಿ ಯೂಸ್ಗಾಗಿರ್ಬೋದು, ಬಿಸ್ನೆಸ್ ಪರ್ಪಸ್ಸಿಗಾಗಿರ್ಬೋದು ಗಾಡಿ ಯೂಸ್ ಮಾಡ್ಕೋಬೋದು. ಹ್ಞೂ ಸರ್, ಅಂದ್ರೆ ಸ್ವಲ್ಪ ಅವೇ ಟಿಂಕರ್ ಕೆಲಸ ಅದೊಂದು ಬಿಟ್ಟು ಅಂದ್ರೆ ಏನಿಲ್ಲ ಸರ್. ಓಕೆ. ಮಾಮೂಲಿ ಇದ್ದೇ ಇರುತ್ತೆ ಟಿಂಕರಿಂಗ್ ಕೆಲಸ, ಅಂದರೆ ಓಲ್ಡ್ ಮಾಡೆಲ್ ಗಾಡಿ ಆಗಿರೋದ್ರಿಂದ ಹಾಂ. ಸಣ್ಣ ಪುಟ್ಟ ಟಿಂಕರಿಂಗ್ ಕೆಲಸ ಆಯಿತು. ತಾವು ಕೂಡ ರೆಡಿ ಮಾಡಿಸಿಲ್ಲ, ಆದರೆ ಇದ್ದಷ್ಟಾಗಿ ಗಾಡಿ ಮಾತ್ರ ಬಾಡಿ ಮೇಜರಾಗಿ ಆಕ್ಸಿಡೆಂಟು ಆಗೋದು ಈ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ. ನಿಮ್ಮ ಕೈಯಾಗ ಮಾತ್ರ ಸಂಪೂರ್ಣವಾಗಿ ಕ್ಲಿಯರ್ ಐತ್ರಿ ಕಂಡೀಷನ್ ಗಾಡಿ? ಹಾಂ, ಅಂದ್ರೆ ನಾನು ತಗೊಂಬಂದೆ 1 ವರ್ಷ ಆಯ್ತು ಅಷ್ಟೇ. ಹ್ಞೂ. ನಾನು ತೆಗಿಲ್ಲ, ಏನೋ ಸ್ವಲ್ಪ ಸಮಸ್ಯೆ ಬಂದಿದ್ದಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೇ ದುಡ್ಡಿಂದು. ಓಕೆ ಸರ್. ಇನ್ನು ಡೈರೆಕ್ಟ್ರು ಗಾಡಿಗೆ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ? ಸರ್ ಗಾಡಿ ಒಂದು 15 ಹೇಳ್ತೀನಿ ಸರ್. 1,15,000 ಹೇಳ್ತೀರಿ? ಹಾಂ. ಓಕೆ. ಇದರಲ್ಲಿ ಏನು ಮಾಡ್ಕೊಡ್ತೀರಿ ನೆಗೋಷಿಯಬಲ್ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಡಿಮೆ? ಲಾಸ್ಟ್ ಫೈನಲ್ಲು 1.5 1ಕ್ಕಾದ್ರೆ ಮಾಡ್ಕೊಡ್ತೀನಿ ಸರ್. ರೌಂಡ್ ಫಿಗರು ಲಾಸ್ಟ್ ಫೈನಲ್ ರೇಟು 1,00,000ಕ್ಕೆ ಮಾಡಿಕೊಡ್ತೀರಾ? ಹಾಂ. ಓಕೆ. ಇದರಲ್ಲಿ ನೀವು ತಾವು ಇನ್ಶೂರೆನ್ಸ್ ಕಟ್ಕೊಡ್ತೀರಾ, ಏನು ಗಾಡಿ ತೊಗೊಂಡ್ರಿಗೆ ಕಟ್ಕೋಬೇಕು ರೀ? ಅದು ಇನ್ಸೂರೆನ್ಸ್ ಅವರು ಯಾವ ಪಾರ್ಟಿ ಕಟ್ಕೊಂತಾರೋ ಅದ್ರ ಮೇಲೆ ಇದೆ. ಒಬ್ಬೊಬ್ಬರು 3,000 ಇರ್ತೈತಿ, 2,000 ಇರ್ತೈತಿ, ಇನ್ನೊಂದು 6,000 ಇರ್ತೈತಿ, 5,000 ಇರ್ತೈತಿ. ಅದೇ ಫಸ್ಟ್ ಪಾರ್ಟಿ, ಸೆಕೆಂಡ್ ಪಾರ್ಟಿ ಇನ್ಶೂರೆನ್ಸ್ ಈ ಥರ ಇರುತ್ತೆ. ಹಂಗಿದಾವೆ. ಓಕೆ. ಅಲ್ಲ, ತಾವೇ ಕಟ್ಕೊಡ್ತೀರಾ, ಏನು ಗಾಡಿ ತೊಗೊಂಡ್ರೆ ಕಟ್ಕೋಬೇಕು ಅಂತ ಇವಾಗ 1,00,000ದಲ್ಲಿ? ನಮ್ಮ ರೇಟ್ ಬಂತಂದ್ರೆ ನಾವೇನು ಫಸ್ಟಿಗೆ ಇನ್ಸೂರೆನ್ಸ್ ಮಾಡಿಸಿದ್ವಲ್ಲ ಸರ್, ಅದೇ ಥರ ಬೇಕಾದ್ರೆ ಮಾಡಿಸ್ಕೊಡ್ತೀನಿ. ಹ್ಞೂ. 1.5ಕ್ಕೆ ಬಂದಂದ್ರೆ. ಹ್ಞೂ.
ಬಂತಂದ್ರೆ ಅವರೇ ಕಟ್ಕೊಳಕಾಗತ್ತೆ. ಓಕೆ. ಅದು ರೇಟ್ ಅದು ಮಾತಿಗೆ ಬಂದಾಗ ಅಲ್ಲಿ ರೇಟಿಗೆ ನಾನು ಟೇಬಲ್ ಬರ್ತಾರಲ್ಲ ಅಲ್ಲಿ ನೋಡಿ ಮಾಡಿ ಮಾತುಕತೆ ಮಾಡ್ಕೊಂಡ್ಬಿಟ್ಟು ಗಾಡಿ ಕೊಡೋ ಪ್ರಯತ್ನ ಮಾಡ್ತೀರಿ ಇನ್ ಸೆನ್ಸ್ ಅವರಾದ್ರೂ ಕಟ್ಟೋದಾಗಿರ್ಬೋದು ನೀವಾದ್ರೂ ಕಟ್ಟೋದಾಗಿರ್ಬೋದು ರೇಟಿಗೆ ತಕ್ಕಂತೆ ಗಾಡಿ ಮಾತಾಡ್ತೀರಾ ಹೌದಾ? ಹ್ಞೂ ಸರ್. ಓಕೆ. ಇದು ಗಾಡಿರೋಂಥ ಲೊಕೇಶನ್ ಇದೆ ಸರ್? ಸೊ ದಾವಣಗೆರೆ. ಹ್ಞೂ. ದಾವಣಗೆರೆ ಹತ್ರ ಒಂದು 35 ಕಿಲೋಮೀಟ್ರು ಹುಚ್ಚನಹಳ್ಳಿ ಅಂತ ಮಾಯಕೊಂಡದ ಹತ್ರ ಹುಚ್ಚವ್ವನಹಳ್ಳಿ. ಹ್ಞೂ 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 ಅಲ್ಲೇ ಇರುತ್ತೆ. ಒಟ್ಟು ನಮ್ಮ ಮೊಬೈಲ್ ನಂಬರ್ಗೆ ಟ್ರೈ ಮಾಡಿದ್ರೆ ಇನ್ನೊಂದು ಕಾಡೇಜ್ ಅಂತ ಐತಿ, ಹ್ಞೂ ಹ್ಞೂ ಅಲ್ಲೇ ಇರುತ್ತೆ. ಅವ್ರು ಓಕೆ. ಯಾಕೆ ಇದು ಮಾಡ್ತಾರೆ ಆ ಟೈಮಿಗೆ ಬೇಕಾದ್ರೆ ಅಡ್ರೆಸ್ ಕೊಡ್ತೇನೆ ಅಂತ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಲಾ? ಇದೇ ನಂಬರ್ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಹಾಂ ಸರಿ. ಓಕೆ. ಥ್ಯಾಂಕ್ ಯು ಸರ್. ಹಾಂ.